अखिल ये अखिल ये ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದೇನೆ. ಅಂದರೆ ಇದೇ ನಾವು ನಾರ್ಮಲಾಗಿ ಬ್ಲಿಂಕಿಟ್ ಅವರು ಡೆಲಿವರಿ ಮಾಡೋದು ನೋಡ್ತಿರ್ತೇವೆ. ಹಾಗಾದರೆ ಒಂದಿನ ಬ್ಲಿಂಕಿಟ್ ಡೆಲಿವರಿ ಗಾಯ ಆದರೆ ಒಂದು ಎಷ್ಟು ಅರ್ನ್ ಮಾಡ್ಬೋದು ಅಂತ ಅದಕ್ಕಾಗಿ ಒಂದು ಬ್ಲಿಂಕಿಟ್ ಆ್ಯಪಲ್ಲಿ ಅವ್ರದ್ದು ಡೆಲಿವರಿ ಆ್ಯಪಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಜಾಯ್ನ್ ಆಗಿದ್ದೇನೆ. ಒಂದು ಡೆಲಿವರಿ ಪಿಕ್ ಮಾಡಿಲ್ಲ ಇನ್ನು. ಹಾಗೆ ಸ್ಟಾರ್ಟಿಂಗಿಂದ ಎಂಡ್ ತನಕ ನಾನು ಎಷ್ಟೆಲ್ಲ ಅರ್ನ್ ಮಾಡ್ಬೋದು ಅಂದರೆ ಪಾರ್ಟ್ ಟೈಮ್ ಹಾಗೆ ಸುಮ್ಮನೆ ಅಂತ ಒಂದು ಚೆಕ್ ಮಾಡಲಿಕ್ಕೆ ಒಂದು ಅಪರ್ಚುನಿಟಿ ಇದು. ಸೊ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೇನೆ. ನೀವು ನನ್ನ ಚಾನಲನ್ನು ಫಾಲೋ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಸ್ವಲ್ಪ ಲೈಕ್ಸ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಗ್ರೋತಿಗೂ ಹೆಲ್ಪ್ ಮಾಡಿ. ಸೊ ಫಸ್ಟಾಗಿ ನಾನು ಒಂದು ನಾರ್ಮಲ್ ಅಟೈರಲ್ಲಿ ರೆಡಿಯಾಗಿದ್ದೇನೆ. ಇನ್ನು ನೆಕ್ಸ್ಟ್ ಬೇಕಿರೋದು ಅದೇ ಪವರ್ ಬ್ಯಾಂಕ್ಸ್. ಇದೊಂದು ಗಾರ್ಡಿಯನ್ ಗೇರ್ಸ್ ಅವ್ರದ್ದು ಟ್ಯಾಂಕ್ ಬ್ಯಾಗ್, ಅಂದರೆ ಮೊಬೈಲ್ ಮೌಂಟ್ ಉಂಟು, ಅದ್ರ ಮೌಂಟ್ ಮಾಡಲಿಕ್ಕೆ ಬೇಡ ಅಂತ. ಅದಾದಮೇಲೆ ನಾರ್ಮಲ್ ಇನ್ನೊಂದು ಫೋನು, ಮತ್ತು ಇದೆ ಗೋಪುರ ಬ್ಯಾಟ್ರಿ ಚಾರ್ಜರ್ ಬೇಕಿದ್ರೆ ಅಂತ. ಹಾಗೆ ನೋಡುವ ಏನಾದ್ರು ಮಾಡ್ಬೋದಂತ. ಹೆಲ್ಮೆಟ್ಗೋಸ್ಕರ ನಾನದು ಹಿಂದೆ ಇರುವುದು ಒಂದು SMK ಯೂಸ್ ಮಾಡ್ತಿದ್ದೇನೆ. ಸೊ ಯಾಕಂದರೆ ಅದರಲ್ಲಿ ಮೌಂಟ್ ಇದೆ ಕರೆಕ್ಟಾಗಿ, ಮತ್ತು ಅದರಲ್ಲಿ ಬ್ಲೂಟೂತ್ ಹೆಡ್ಫೋನ್ಸ್ ಇದೆ. ಸೊ ಈಸಿಯಾಗಿ ಮಾತಾಡಿಕೊಂಡು ಕಾಲ್ ಬಂದರೆಲ್ಲ ಪಿಕ್ ಮಾಡ್ಬೋದಂತ. ನೋಡುವ ಹೇಗಾಗ್ತದಂತ. ಒಂದೊಂದು ಎಕ್ಸ್ಪೀರಿಯನ್ಸ್ ಇದ್ದಂಗೆ. ಹಾಗೂ ನಿಮಗೆ ಎಷ್ಟು ಅರ್ನ್ ಮಾಡ್ತೇನೆ ಒಂದು ಡೆಲಿವರಿಯಲ್ಲಿ ಇದರದೆಲ್ಲ ಅಪ್ಡೇಟ್ ಕೊಡ್ತೇನೆ. ಹಾಗೆ ಯಾರಿಗಾದರೂ ಜಾಯ್ನ್ ಆಗಲಿಕ್ಕೆಲ್ಲ ಇದ್ದರೆ ಅವರು ಇದನ್ನೆಲ್ಲ ಈ ರಿವ್ಯೂಗಳನ್ನೆಲ್ಲ ನೋಡ್ಬೋದು. अखिल ये अखिल ये करके, ये अमूल फ्रेश मलाई सब वो नहीं, वो छोटा वाला है. यही होगा यही होगा. 5 2 3 4. वो स्पेक्स उठाना होता है ना, निकल नहीं पा रहा हूँ मैं. स्पेक्स है ना. ಆರ್ಡರ್ ಪಿಕ್ ಆದಮೇಲೆ ನಾನು ಇದನ್ನು ಹೋಗಿ ಡೆಲಿವರಿ ಮಾಡಲಿಕ್ಕೆ ಉಂಟು. ನಾರ್ಮಲಿ ಅದು ಹೆಂಗಂದರೆ ನಿಮ್ಗೆ ಆರ್ಡರ್ದು ರಿಕ್ವೆಸ್ಟ್ ಬರ್ತದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ಅದನ್ನು ಅಕ್ಸೆಪ್ಟ್ ಮಾಡಿದ ಕೂಡಲೇ ಆರ್ಡರ್ ಪಿಕಪ್ಪಿಗೆ ರೆಡಿ ಆಗ್ತದೆ. ಅದನ್ನು ಪಿಕಪ್ ಮಾಡಿ ಪಿಕ್ಡಪ್ ಅಂತ ಹಾಕಿ ನೆಕ್ಸ್ಟ್ ಸೀದಾ ಡೆಲಿವರಿಗೆ ಲೊಕೇಶನ್ಗೆ ಹೋಗ್ತೀರಿ. ಇದೊಂದು ಫಸ್ಟ್ ಆರ್ಡ್ರ್ ಅಲ್ಲ, ಇದೊಂದು 3ನೇ ಆರ್ಡರ್. ಫಸ್ಟ್ 2 ಆರ್ಡರ್ ಡೆಲಿವರಿ ಮಾಡಿದ್ದಾನೆ. ಸೊ ಫಸ್ಟ್ ಬ್ಲಿಂಕಿಟ್ ಬಂದ ಮೇಲೆ ಡೆಲಿವರ್ ಮಾಡುವಾಗ ಸ್ವಲ್ಪ ಇಶ್ಯೂ ಆಯಿತು. ಅಂದರೆ ಬಂದ ಕೂಡಲೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಆನ್ಲೈನ್ ಹೇಗೆ ರಿಜಿಸ್ಟರ್ ಮಾಡಿದ್ಯಾ ಹಾಗೆ ಹೀಗೆ ಅಂತ. ಅಂದರೆ ಗೊತ್ತಿಲ್ಲದವ್ರಿಗೆ ಏನು ಬೇಕಾದ ಹೇಳ್ತಾರೆ ಬ್ಲಿಂಕಿಟ್ ಆ ಸ್ಟೋರ್ ಮ್ಯಾನೇಜರ್. ಅದಾದಮೇಲೆ ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸುಮ್ಮನಾದ. ಮತ್ತು ಅಂತಾನೆ ಇವತ್ತೊಂದಿನ ಮಾಡು, ನಾಳೆಯಿಂದ ಇಲ್ಲಿ ಮಾಡಲಿಕ್ಕಿಲ್ಲ ನೀನು ಹಾಗೆ ಹೀಗೆಲ್ಲ ಅಂದ. ಅದಾದಮೇಲೆ ಮಾತಾಡಿದ ಮೇಲೆ ಅದೇ ಟೀಚರ್ ಕಲೆಕ್ಟ್ ಮಾಡ್ಕೋ ಅದೆಲ್ಲ ಅಂದ. ಅದಾದಮೇಲೆ ಉಳಿದವ್ರು ಅಂತಿದ್ರು ಇಲ್ಲಿ ತುಂಬ ಪ್ರಾಬ್ಲಮ್ ಮಾಡ್ತಾರೆ ಇವರು ಅಂತ. ಕೆಲವೊಮ್ಮೆ ID ಬ್ಲಾಕ್ ಮಾಡ್ತಾರೆ ಸುಮ್ಮನೆ ಹಾಗೆ ಎಲ್ಲ. ಅಂದರೆ ಇವರು ಹೇಳೋದು ಪಾರ್ಟ್ ಟೈಮ್ ಹಾಗೆಲ್ಲ ಇಲ್ಲ ಅಂತ. ಮತ್ತು ಹೇಳ್ತಾರೆ ನಿಮ್ಮದು ಬ್ಲಿಂಕಿಟ್ ಡೈರೆಕ್ಟ್ ಮೇನ್ ಹೆಡ್ ಆಫೀಸಿಂದ ಅಕ್ಸೆಪ್ಟ್ ಆಗಿದೆ, ಹಾಗೆ ನಾವು ಏನು ಮಾಡಲಿಕ್ಕಾಗಲ್ಲ, ನಮ್ಗೆ ಗೊತ್ತಿರಲಿಲ್ಲ ಅಲ್ಲ ಅಂತ. ಈಗ ನಾನು ಡೆಲಿವರಿ ಲೊಕೇಶನ್ ಹತ್ರ ಹೋಗ್ತಿದ್ದೇನೆ. ಅಲ್ಲಿ ವಾಚ್ಮ್ಯಾನ್ ಪರ್ಮಿಷನ್ ತಗೊಂಡು ಒಳಗೋಗಿ ಎಲ್ಲ ಇದು ಮಾಡಿಬಿಡ್ತೆ ಪ್ರೊಸೀಜರ್ ಎಲ್ಲ. ಮತ್ತು ಡೆಲಿವರ್ ಆಗುವಾಗ ಕಸ್ಟಮರ್ ಫೇಸ್ ತೋರಿಸ್ಲಿಕ್ಕಾಗೋದಿಲ್ಲ ಅಲ್ಲ. ಸೊ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ, ಜಸ್ಟು ನಿಮ್ಗೆ ಕರೆಕ್ಟ್ ತೋರಿಸ್ಕೋಸ್ಕರ ಪಿಕಪ್ ಮಾಡಿದ್ರಿಂದ ಲೊಕೇಶನ್ ಬರುತ್ತೆ ಅನ್ನೋ ಒಂದು ವೀಡಿಯೋ ಹಾಕಿದ್ದೇನೆ ನಿಮಗೆ ಅಷ್ಟೇ. ಉಳಿದದ್ದು ಅದು ಮ್ಯಾನೇಜರ್ ಒಟ್ಟಿಗೆ ಏನೆಲ್ಲ ಮಾತಾಡಿದ್ವಿ, ಏನೆಲ್ಲ ಆಯ್ತಲ್ಲ, ಅದರ ಬಗ್ಗೆ ಫುಲ್ ನಾನು
ವಿಡಿಯೋ ಮಾಡಿದ್ದೇನೆ, ಅಂದರೆ ಆ ಟೈಮಲ್ಲಿ ನನ್ನ ಕ್ಯಾಮ್ರಾ ಆನ್ ಇದ್ದಿದ್ದು, ನನಗೆ ನೆನಪಿರಲಿಲ್ಲ ಆಫ್ ಮಾಡಲಿಕ್ಕೆ. ಬಟ್ ಒಳ್ಳೆದಾಯಿತು, ಫುಲ್ ಕನ್ವರ್ಸೇಷನ್ ರೆಕಾರ್ಡ್ ಆಗಿದೆ. ಆದರೆ ಅದಷ್ಟು ಕ್ಯಾಮರಾ ಆ್ಯಂಗಲ್ ಸರಿ ಇಲ್ಲ. ಬಟ್ ಸ್ಟಿಲ್ ಆ ವಿಡಿಯೋವನ್ನು ನಾನು ಈ ವಿಡಿಯೋದ ಎಂಡಿಗೆ ಹಾಕ್ತೇನೆ. ನೀವೇ ಕೇಳ್ಕೊಳ್ಳಿ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಹೇಳ್ತಾರೆ ಅಂತ. ಹಾಯ್, ನಾನೀಗ ಒಂದು ಬ್ಲಿಂಕಿಟಲ್ಲಿ ಟೋಟಲ್ ಆಗಿ 5 ಆರ್ಡರ್ ಮುಗಿಸಿದೆ. ಪ್ರತಿಯೊಂದು ಆರ್ಡ್ರಿಗೆ ಮಿನಿಮಮ್ 22 ರುಪೀಸಿಂದ 27 ತನಕ. 4 ಆರ್ಡ್ರಿಗೆ 22 ರುಪೀಸ್, ಒಂದು ಆರ್ಡ್ರಿಗೆ 27 ರುಪೀಸ್ ಸಮಥಿಂಗ್. ಹಾಗೆ ಟೋಟಲ್ ಆಗಿ ಅರ್ನಿಂಗ್ ಹೇಳಿದರೆ ಒಂದು 116 ರುಪೀಸ್ ಬರುತ್ತೆ. ಅದು ಕೂಡ 1.8 ಗಂಟೆಯಲ್ಲಿ. ನಿಮಗೆ ನಾನೀಗ ತೋರಿಸ್ತೇನೆ. ಸೊ ಕರೆಕ್ಟಾಗಿ ನೋಡಿದರೆ ಪೇಔಟಲ್ಲಿ ಗಂಟೆಗೆ 64 ರೂಪಾಯಿ, ಆ ಟೈಪಲ್ಲಿ ಅರ್ನಿಂಗ್ ಅಂತ ಹೇಳ್ಬೋದು. ಮತ್ತು ಟೋಟಲ್ ನಾನು ಅರ್ನ್ ಮಾಡಿದ್ದು 116, 58ನೇ ಲೆಕ್ಕ ಹಿಡೀರಿ. ಗಿಗ್ ಹಿಸ್ಟ್ರಿಯಲ್ಲಿ ಕರೆಕ್ಟ್ ನೋಡ್ಲಿಕ್ಕೆ ಆಗಲ್ಲ. ಸೊ ನಾನು ನಿಮಗೆ ನಂದು ಟ್ರಿಪ್ ಇಷ್ಟು ತೋರಿಸ್ತೇನೆ. 22, 22, 27, 22, 22 ಟೋಟಲ್ ಅವರು ಕಿಲೋಮೀಟ್ರ್ ತೋರಿಸ್ತಾರೆ. ಟೋಟಲ್ ಟ್ರಿಪ್ ಡಿಸ್ಟೆನ್ಸ್ 3.6, 4 ಕಿಲೋಮೀಟ್ರ್ ಹಿಡೀರಿ. ಹೋಗಲಿಕ್ಕೆ ಮಾತ್ರ, ಹೋಗಲಿಕ್ಕೆ ಅಂತ ಒಟ್ಟಿಗೆ 8 ಕಿಲೋಮೀಟ್ರಲ್ಲಿ 116 ರೂಪಾಯಿ ಅರ್ನ್ ಮಾಡಿದೆ. ಕೈಂಡ್ ಆಫ್ ಗುಡ್ ಅಂತ ಹೇಳ್ಬೋದು. 2 ಗಂಟೆ ಹತ್ರ. ಸೊ ಸ್ಟಾರ್ಟಿಂಗಲ್ಲಿ ಹೋದಾಗ ನೀನು ಹೇಗೆ ಜಾಯಿನ್ ಆದೆ, ಹಾಗೆ ಹೀಗೆಲ್ಲ ಕ್ವಶನ್ ಎಲ್ಲ ಕೇಳ್ತಿದ್ರು. ಅಂದರೆ ಅವರಿಗೆ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಕಾಡ್ತಿತ್ತು, ಅಂದರೆ ಪಾರ್ಟ್ ಟೈಮ್ ಆಗಿ ಬರ್ತಾರಲ್ಲ. ಸೊ ಬಟ್ 22 ರುಪೀಸ್ ಎಲ್ಲ ಜಾಸ್ತಿ ವರ್ತ್ ಕಾಣ್ತಿಲ್ಲ, ಜಾಸ್ತಿ ಆರ್ಡರ್ ಬರ್ತಿಲ್ಲ ಅಂತೆ. ಪೀಕ್ ಅವರ್ಸಲ್ಲಿ, ಇವತ್ತು ಸಂಡೇ ಆಗಿದ್ರೆ ಸ್ವಲ್ಪ ಆದರೂ ಉಂಟು, ಇಲ್ಲಾಂದರೆ ಇಷ್ಟು ಬೇಗ ಆರ್ಡರ್ಸು ಸಿಗ್ತಿರಲಿಲ್ಲ. ಸೊ ನೀವು ನೋಡ್ಕೊಳ್ಳಿ, ನಾನು 1.8 ಸಾವಿರಲ್ಲಿ 1 ಗಂಟೆ ಒಂದು 10-50 ನಿಮಿಷ ಹೇಳ್ಬೋದು. ಇಲ್ಲಿ 116 ರೂಪಾಯಿ ಅರ್ನ್ ಮಾಡಿದೆ. ಪೆಟ್ರೋಲಿಗೆ ಅಂತ 10 ಕಿಲೋಮೀಟ್ರಿಗೆ ಲೆಕ್ಕ ಹಾಕಿದ್ರು 30 ರೂಪಾಯಿ ಹಿಡಿಬೋದು, 30-40 ರೂಪಾಯಿ. ಹಾಗೊಂದು 70 80 ಅಂತಲೇ ಹೇಳಿದೆ. 80 ರೂಪಾಯಿ ಅರ್ನ್ ಆಯಿತು 2 ಗಂಟೆಯಲ್ಲಿ. ಬಟ್ ಫೈನ್. ಇನ್ನು ನೆಕ್ಸ್ಟ್ ನೋಡುವ, ಬ್ಲಿಂಕಿಟ್ ಆದಮೇಲೆ ನೆಕ್ಸ್ಟ್ ಯಾವುದನ್ನು ನಾನು ಇದು ಮಾಡಬೇಕಂತ. ನಿಮ್ಮ ಒಪಿನಿಯನ್ ನೀವು ಹೇಳಿ. ಥ್ಯಾಂಕ್ ಯು, ಬೈ. ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಅಂದರೆ ಆರ್ಡ್ರ್ ID ಕ್ರಿಯೇಟ್ ಆಗಿದೆಲ್ಲ. ಹಾಂ, ಅದೇ ಹಾಗೆ ಅಲ್ಲ, ಎಕ್ಸೆಸ್ ರೈಡ್ ಆಗಿದ್ದರೆ ಅವ್ರು ID ಅಕ್ಸೆಪ್ಟ್ ಮಾಡಬಾರ್ದಿತ್ತಲ್ಲ. ಕರೆಕ್ಟ್ ಅಲ್ಲ, ಪ್ರೊಸೀಜರ್ ಕರೆಕ್ಟ್ ಅಲ್ಲ. ಹಾಂ, ಅದರಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಇದು ಮ್ಯಾನ್ಯುವಲ್ ವೆರಿಫಿಕೇಶನ್ ಕೊಟ್ಟಂತ ನಾನು. ಮ್ಯಾನ್ಯುವಲ್ ವೆರಿಫಿಕೇಶನ್ ಹಾಂ, ಟಿ ಶರ್ಟ್ ಅದು ಎಲ್ಲ ಆರ್ಡ್ರ್ ಮಾಡಿದ್ದೀನಿ, ಇದರಲ್ಲೇ ಅಪ್ಲೈ ಮಾಡಿದ್ದು, ಇದರಲ್ಲಿ ಅಪ್ಲೈ ಮಾಡಿದ್ದು, ಪೇ ಮಾಡಿ. ಪ್ರೊಫೈಲಲ್ಲಿ ಎಲ್ಲಿ? ಓಕೆ. ಹಾಂ, ಸಂಡೇ ಫ್ರೀ ಗಿಗ್ ಬುಕ್ ಮಾಡಲಿಕ್ಕಿತ್ತಲ್ಲ. ಫ್ರೀ ಗಿಗ್ ಆಫರೇ ಉಂಟಲ್ಲ ಅದರಲ್ಲಿ ಕ್ಲಿಕ್ ನೋಡಿ. ಫ್ರೀ ಗಿಗ್ ಆಫರ್, ಯು ಕ್ಯಾನ್ ಡೂ ಅಟ್ ಎನಿ ಟೈಮ್. ನೋಡಿ, ಫ್ರೀ ಗಿಗ್ ಯು ಕ್ಯಾನ್ ಬುಕ್ ಅಟ್ ಎನಿ ಟೈಮ್ ಬುಕ್ ಆಗಿರ್ಬೋದು. ನಿಮಗೆ ಪಾರ್ಟ್ ಟೈಮ್ ಅಂದರೆ ಪಾರ್ಟ್ ಟೈಮ್ ಸಾಯಂಕಾಲ, ಇವತ್ತು ಭಾನುವಾರ ಅಲ್ವಾ, ಸ್ಟೋರ್ಗೆ ಏನಂದ್ರೆ ಎಲ್ಲಾದರೂ ಸ್ಟೋರ್ಸ್ಗೆ ನಿಮ್ಗೆ ಆನ್ಲೈನ್ ತೋರಿಸಿರೋದು ಒಂದೇ ಇರುತ್ತೆ. ಏನು ಪ್ರಾಬ್ಲಮ್ ಅಂದ್ರೆ ನೀನು ವೀಕೆಂಡ್ಸು ಇವಾಗ ಸೋಮವಾರದಿಂದ ಮಾಡೋರು ಇರುತ್ತಾನೆ. ಇಲ್ಲ, ನಾನು ಅಲ್ಲಿ ಕ್ವೆರಿ ರೈಸ್ ಮಾಡಿ ಕೇಳ್ತೇನೆ ಕಸ್ಟಮರ್ ಕೇರಲ್ಲಿ ಸೀದಾ ಡೈರೆಕ್ಟ್. ಯಾಕಂದರೆ ಮಾತಾಡ್ರಿ, ಈಗ ಕಲೆಕ್ಟ್ ಮಾಡಿದ್ರೆ ಎಲ್ಲಿ ಕಲೆಕ್ಟ್ ಮಾಡ್ಬೇಕು ನಾನು? ಅದು ಏನು ಆ್ಯಸಿಡ್ ಕಲೆಕ್ಟ್ ಮಾಡ್ಲಿಕ್ಕೆ ಇಲ್ಲೇ ಅಲ್ಲ. ನಿಮ್ಮ ಆನ್ಲೈನ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೆ, ಮತ್ತು ಆನ್ಲೈನ್ ಯಾರಲ್ಲಿ ಮಾಡಿಲ್ಲ ನಮ್ಗೆ ತೋರಿಸ್ತಾ ಇಲ್ಲ.
ನೋಡಿ ಕಲೆಕ್ಟ್ ಬ್ಲಿಂಕಿಟ್. ಅದು ಇಲ್ಲಿ ತೆಗಿಬೇಕಂತ ಸ್ಟೋರ್ನಾಗ ತೆಗಿಬೇಕಂತ ಕೇಳ್ತಾ ಇದ್ದೀನಿ. ನೀವು ಆನ್ಲೈನ್ ಮಾಡ್ತಿರೋದ ಅಂತ ಹೇಳ್ತೀನಿ. ಆನ್ಲೈನ್ ಏನು ಮಾಡಿದಿಲ್ಲ ಅಲ್ಲಿ. ಹಾಂ ಕಲೆಕ್ಟ್, ಈಗ ಕಲೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ಸ್ಟೋರ್ ಬಂದು ಕಲೆಕ್ಟ್ ಮಾಡಬೇಕಲ್ಲ. ಹೌದು, ಹಾಗಾದರೆ ಇಲ್ಲಿ ಇಲ್ವಾ? ಇಲ್ಬೇಕು. ನೀನು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಲ್ವಾ? ತಗೊಂಡಿದ್ದೇನೆ ಅಂದಲ್ಲ, ಇದು ಮಾಡಿದ್ದೀನಿ ಅಂತ. ಹಾಂ ಆರ್ಡರ್ ಮಾಡಿದ್ದೇನೆ. ಹಾಂ ಆರ್ಡರ್ ಮಾಡಿಲ್ಲ. ಕಲೆಕ್ಟ್ ಕೊಟ್ಟರೆ ಆಯ್ತಲ್ಲ, ಇನ್ನು ಸ್ಕ್ಯಾನ್ ಮಾಡಿ ತಗೊಳ್ಬೇಕಲ್ಲ ಅಷ್ಟೇ ನಾನು ಸ್ಟೋರಲ್ಲಿ. ಸ್ಟೋರಲ್ಲೇ ತೆಗಬೇಕು. ಹಾಂ ಇಲ್ಲಾದ್ರೆ ಕೊಡಲ್ಲ. ಬ್ಲಿಂಕಿಟ್ ಅಂದ್ರೆ ನಿಮ್ಗೆ ಝೊಮ್ಯಾಟೊ ಅಂದ್ರೆ ಸಿಗುತ್ತೆ, ಆನ್ಲೈನ್ ಬರುತ್ತೆ. ಹಾಂ ಹಾಂ ಬ್ಲಿಂಕಿಟ್ ಬರಲ್ಲ. ಹಾಂ ಈಗ ಕಲೆಕ್ಟ್ ಮಾಡಬೇಕು. ಶ್ಯಾಮ್, ಟಿ ಶರ್ಟ್ ಸ್ಟೋರ್ ಇರಲ್ಲ. ಪಾರ್ಟ್ ಟೈಮು ನಿಮ್ಗೆ ಆಗಿದೆ ಇವತ್ತು, ಹ್ಞೂ ನಾಳೆಯಿಂದ ಚೇಂಜ್ ಆಗುತ್ತೆ. ಹೇಳಿದ್ದೀರ ಅವ್ರ ಹತ್ರ? ಇಲ್ಲಿ ಆಗುತ್ತೆ. ಇಲ್ಲಿ ಪಾರ್ಟ್ ಟೈಮ್ ಅವರಿಗೆ ನಮ್ಮ ಸ್ಟೋರಿಗೆ ಇಲ್ಲ. ನಮ್ಮ ಹತ್ರ ಎಕ್ಸೆಸ್ ರೈಡರ್ಸ್ ಇದ್ದಾರೆ. ಓಕೆ ನಿಮ್ಗೆ ಅಲ್ಲಿ ಸೆಂಟ್ರಲ್ಲಿಂದ ಆಗಿದಲ್ವಾ, ಹ್ಮ್. ಅವ್ರಿಗೆ ಕಳಿಸ್ತೀನಿ. ಓಕೆ ಓಕೆ. ಹಾಗೆ ನಾನು ಸ್ಟೋರ್ ಚೇಂಜ್ ಮಾಡ್ಕೋಬೇಕಾ? ಸ್ಟೋರ್ ಚೇಂಜ್ ಮಾಡಿ ಆಗ್ತದಲ್ಲ? ಆಗುತ್ತೆ. ಚೇಂಜ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಒಂದು ಹೇಳಿ ಕೊಡಿ ಆಯಿತಾ? ಅಲ್ಲೇ ಇರುತ್ತೆ. ಅದರಲ್ಲಿ 3 ಮಂತ್ಸ್ ಚೇಂಜ್ ಆಗೋದಿಲ್ಲ ಅಂತ. ಪ್ರೊಫೈಲ್ ಅಂತ ಇರುತ್ತೆ ನೋಡಿ. ಅಲ್ಲ 3 ಮಂತ್ಸ್ ಆಗೋದಿಲ್ಲ ಅಂತ ಇತ್ತಲ್ಲ? ಇಲ್ಲಿ 3 ಮಂತ್ಸ್ ಸ್ಟಾರ್ಟಿಂಗ್ ಆಗೋದಿಲ್ಲ ಅಂತ. ನನ್ನಿಂದ ಆಗುತ್ತೆ. ಹಾಂ ನನ್ನಿಂದ ಆಗುತ್ತೆ, ನಾನು ಮಾಡಿಸ್ತೀನಿ. ಓಕೆ ಓಕೆ. ದೊಡ್ಡಿದೆಯಾ? ದೊಡ್ಡದು ಬಸ್. ಚೀಟರ್ ಬೇಕಾ? ಹಾಂ ವಿಂಡ್ ಜಾಕೆಟ್ ಅಂತ ಬರುತ್ತೆ. ವಿಂಟರ್ ಜಾಕೆಟ್. ವಿಂಟರ್ ಜಾಕೆಟ್ ಅದು ಎಕ್ಸ್ಟ್ರಾ ಅಲ್ಲ, ಅದು ಬೇಡ. ಅದು 200 ರೂಪಾಯಿ ಆಗುತ್ತೆ. ಹಾಂ ಸರಿ ಆಯ್ತು. ಇದು ಸ್ಕ್ಯಾನ್ ಆಯಿತಾ? ಸ್ಕ್ಯಾನ್ ಮಾಡಿ ಎಲ್ಲ ಆಗೋಯ್ತು. ಓಕೆ ಓಕೆ. ಹಾಂ ಹಾಂ ಆರ್ಡರ್ आता कुछ